ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಮಗೆ ಬಹಳ ಪ್ರಮುಖವಾಗಿ ಕರ್ನಾಟಕ TET ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ 2024ರ ಕರ್ನಾಟಕ TET ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಯಾವಾಗ KRTET ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಎಂಬುದರ ಬಗ್ಗೆ ಅಫಿಷಿಯಲ್ ಆಗಿ ಕೆಲವೊಂದಿಷ್ಟು ಈಗಾಗಲೇ ಮಾಹಿತಿಗಳು ಕೂಡ ಲಭ್ಯವಾಗಿದ್ದು ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂತೆ 2024ರ ಕರ್ನಾಟಕ TET ಎಕ್ಸಾಮಿನೇಷನನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೂಡ ಲಭ್ಯವಾಗಿದ್ದು, ಅಧಿಕೃತ ಮಾಹಿತಿಗಳು ಈಗಾಗಲೇ ಲಭ್ಯವಾಗಿದ್ದಾವೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ಯಾವಾಗ ನೋಟಿಫಿಕೇಷನ್ ಆಗಲಿದೆ ಮತ್ತು ಎಕ್ಸಾಮ್ ಕೂಡ ಯಾವಾಗ ಕಂಡಕ್ಟ್ ಮಾಡಲಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ಕೂಡ ತಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿಕೊಡ್ತೇನೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಅದರ ಜೊತೆಗೆ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನಮ್ಮ ಒಂದು ಚಾನಲನ್ನು ತಾವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊರಿ. ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ಮಾಹಿತಿಗಳ ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಓಕೆ ಸ್ನೇಹಿತರೆ, ಈಗಾಗಲೇ ಕಳೆದ ಬಾರಿ ನಡೆದಂತಹ TET ಎಕ್ಸಾಮಿನೇಷನ್ 2023ರ TET ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ರಿಸಲ್ಟ್ ಶೀಟನ್ನು ಕೂಡ ಬಿಡುಗಡೆ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಷ್ಟೇ ರಿಸಲ್ಟ್ ಶೀಟನ್ನು ಮತ್ತೆ ರಿವೈಸ್ಡ್ ಬಿಟ್ಟಿದ್ದಾರೆ. ಯಾಕಂತ ಹೇಳಿದರೆ ಕೆಲವೊಂದಿಷ್ಟು ಸರ್ಟಿಫಿಕೇಟ್ KRTET ಸರ್ಟಿಫಿಕೇಟ್ನಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಗಳು ಆಗಿರುವಂತಹ ಕಾರಣಕ್ಕಾಗಿ ಮತ್ತೆ CAC ಅವರು ಅದನ್ನು ರಿವೈಸ್ಡ್ ಸರ್ಟಿಫಿಕೇಟನ್ನು ಬಿಟ್ಟಿದ್ದಾರೆ. ಯಾರೆಲ್ಲ ಇನ್ನೂ ಕೂಡ ತಾವು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸೊ ಈ ಕೂಡಲೇ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಯಾಕಂತ ಹೇಳಿದರೆ ಆ ಒಂದು ಲಿಂಕ್ ಮತ್ತೆ ಅದನ್ನು 6 ತಿಂಗಳವರೆಗೆ ಮಾತ್ರ ಆ ಒಂದು ಲಿಂಕ್ ಆ್ಯಕ್ಟಿವೇಟ್ ಇರುತ್ತೆ. ನಂತರ ಮತ್ತೆ ತಮಗೆ ಸರ್ಟಿಫಿಕೇಟ್ ದೊರಕಂಗಿಲ್ಲ. ಯಾಕಂತ ಹೇಳಿದರೆ ಅದು ಆನ್ಲೈನಲ್ಲಿ ಮಾತ್ರ ಸರ್ಟಿಫಿಕೇಟ್ ದೊರಕುತ್ತೆ. ಯಾವುದೇ ರೀತಿಯಾದಂತಹ ಸರ್ಟಿಫಿಕೇಟನ್ನು ತಮಗೆ ಪೋಸ್ಟ್ ಮುಖಾಂತರ ಕೂಡ ಕಳಿಸಂಗಿಲ್ಲ. ಡಿಜಿಟಲ್ ಸರ್ಟಿಫಿಕೇಟ್ ಇರುತ್ತೆ. ಆ ಕಾರಣಕ್ಕಾಗಿ ರಿವೈಸ್ಡ್ ಯಾರೆಲ್ಲ ಹಳೆ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಂಡ್ರಿ ಮತ್ತೊಮ್ಮೆ ತಾವು KRTETಯ ರಿಸಲ್ಟನ್ನು ಸರ್ಟಿಫಿಕೇಟನ್ನು ತಾವು ಯಾರೆಲ್ಲ ಎಲಿಜಿಬಲ್ ಆಗಿದ್ದರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಈಗ ಬಹಳ ಪ್ರಮುಖವಾದಂಥ ವಿಷಯ ಏನಪ್ಪ ಅಂತ ಹೇಳಿದರೆ, ಈಗಾಗಲೇ ಯಾರೆಲ್ಲ KRTETಯನ್ನು ಸೊ ಅಟೆಂಪ್ಟ್ ಆಗಿ ಯಾರು ಇನ್ನೂ ಕೂಡ ಏನು ಕ್ವಾಲಿಫೈ ಆಗಿಲ್ಲ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳೇ ಹೇಳ್ಬೋದು. ಅದರ ಜೊತೆಗೆ ಯಾರೆಲ್ಲ ಈಗಾಗಲೇ ಅಟೆಂಪ್ಟ್ ಮಾಡಿ ಕ್ವಾಲಿಫೈ ಆಗಿದ್ರಿ ಅದರ ಜೊತೆಗೆ ಮತ್ತೆ ಇಂಪ್ರೂವ್ಮೆಂಟ್ ಪರ್ಪಸ್ಸಿಗೆ ತಾವು ಯಾರೆಲ್ಲ ಬರೀಲಿಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತೇಳೇ ಹೇಳ್ಬೋದು. ಯಾವಾಗ 2024ರ KRTET ನೋಟಿಫಿಕೇಷನ್ ಆಗಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದಂತಹ ಈಗಾಗಲೇ ಮಾಹಿತಿಗಳು ಕೂಡ ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೇನೆ ಸ್ನೇಹಿತರೆ, ನಾವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ದಿನಾಂಕ 1/2/2024ರಂದು ಬಿಡುಗಡೆಯಾಗಿರುವಂತಹ ಒಂದು ಜ್ಞಾಪನಾ ಪತ್ರ ಇದೆ ಸ್ನೇಹಿತರೆ. ಇಲ್ಲಿ ವಿಷಯ ಏನಪ್ಪ ಅಂತ ಹೇಳಿದರೆ 2024ರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ KRTET 2024ಕ್ಕೆ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಸಲ್ಲಿಸುವ ಬಗ್ಗೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ 2024ರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು KRTET 2024 ಜೂನ್ 2024ರ ಮಾಹಿತಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲು ತೀರ್ಮಾನಿಸಿದ್ದು ಅಂಥೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದರೆ ತಮಗೆ ಸೊ ಮುಂಬರುವಂತಹ KRTET ಎಕ್ಸಾಮನ್ನು ಜೂನ್ 2024 ಅಂತ ಹೇಳಿದರೆ ತಮಗೆ ಇದೇ ಜೂನ್ ತಿಂಗಳಿನಲ್ಲಿ ಮತ್ತೊಂದು TET ಎಕ್ಸಾಮ್ ಕೂಡ ನಡೆಯಲಿದೆ ಸ್ನೇಹಿತರೆ. ಯಾರೆಲ್ಲ ಈಗಾಗಲೇ TET ಪ್ರಿಪ್ರೇಷನನ್ನು ಮಾಡ್ತಾಯಿದ್ರಿ ಸೊ ಇನ್ನೂ ಕೂಡ ಹೆಚ್ಚಾಗಿ ತಾವು TET ಪ್ರಿಪ್ರೇಷನನ್ನು ಮಾಡ್ಕೋಬೇಕು. ಯಾರೆಲ್ಲ ಹಿಂದಿನ ಅಟೆಂಪ್ಟ್ನಲ್ಲಿ ಕೂಡ ಅಟೆಂಡ್ ಆಗಿ ಕೆಲವು ಅಂಕಗಳಿಂದ ತಾವು ಈ ಒಂದು TET ಅಲ್ಲಿ ಎಲಿಜಿಬಲ್ ಆಗಿಲ್ಲ, ತಮಗೆ ಮತ್ತೊಂದು ಅವಕಾಶ ಇದೆ. ಯಾರೆಲ್ಲ ಈಗಾಗಲೇ ಎಲಿಜಿಬಲ್ ಆಗಿದ್ರಿ ತಾವು ಕೂಡ ಎಕ್ಸಾಮನ್ನು ಬರೆದು ಮತ್ತೆ ತಮ್ಮ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮತ್ತೆ ತಾವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೂ ಕೂಡ ತಮಗೆ ಅವಕಾಶ ಇದೆ ಸ್ನೇಹಿತರೆ. ಈಗ ಆಲ್ರೆಡಿ ಯಾರೆಲ್ಲ BEd ಕೋರ್ಸನ್ನು ಮಾಡ್ತಾಯಿದ್ದಾರೆ BEd ಕೋರ್ಸ್ ಮಾಡ್ತಾ ಇರುವಂಥ ಅಭ್ಯರ್ಥಿಗಳಿಗೂ ಕೂಡ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತಾವು BEd ಕೋರ್ಸ್ ಮಾಡೋದರ ಜೊತೆಗೂ ಕೂಡ ತಾವು KRTET ಎಕ್ಸಾಮನ್ನು ಕೂಡ ತಾವು ಬರಿಬೋದಾಗಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಿನಲ್ಲಿ ಈ ಎಕ್ಸಾಮ್ಸನ್ನು KRTET 2024ರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದರ ಪ್ರಕಾರ ಮೇ ಫಸ್ಟ್ ವೀಕಲ್ಲಿ ಅಥವಾ ಏಪ್ರಿಲ್ ಲಾಸ್ಟ್ ವೀಕ್ನಲ್ಲಿ ಸೊ ನೋಟಿಫಿಕೇಷನ್ ಕೂಡ ಕಾಲ್ ಮಾಡಲಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಲಿದೆ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಸೊ ನೋಟಿಫಿಕೇಷನ್ ಕೂಡ ರಿಲೀಸ್ ಆದಂಥ ಸಂದರ್ಭದಲ್ಲಿ ಮತ್ತೊಂದು ವಿಡಿಯೋಗಳನ್ನು ಮಾಡೋದ್ರ ಮೂಲಕನೂ ಕೂಡ ತಮಗೆ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತೀನಿ. ಈಗಾಗಲೇ ಕರ್ನಾಟಕ ಸೊ CSC ಸೆಲ್ ವತಿಯಿಂದ ಎಲ್ಲ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ. ಪರೀಕ್ಷಾ ಕೇಂದ್ರಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಎಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ
ಸಿದ್ಧತೆಗಳನ್ನು ವಿತ್ ರೂಟ್ ಮ್ಯಾಪ್ಗೆ ಸಂಬಂಧಪಟ್ಟಂತೆ ಎಲ್ಲ ನಕಾಶೆಗಳನ್ನು ಸಿದ್ಧ ಮಾಡಿ ಆ ಒಂದು ಇಮೇಲ್ ಅಡ್ರೆಸ್ಸಿಗೆ ಕೂಡ ಅವರು ಮಾಹಿತಿಯನ್ನು ಕಳಿಸ್ಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಕೊನೆಯ ದಿನಾಂಕವನ್ನು ಈಗಾಗಲೇ ಕೊಟ್ಟಿದ್ದರು. ಈಗಾಗಲೇ ಕೊನೆಯ ದಿನಾಂಕನೂ ಕೂಡ ಮುಗಿದು ಹೋಗಿದೆ ಸ್ನೇಹಿತರೆ. 9/2/2024 ಅದನ್ನು ಕೊಟ್ಟಿದ್ದರು. ಇನ್ನೇನು ತಮಗೆ ಇನ್ನೊಂದು 15ರಿಂದ 20 ದಿನಗಳ ಒಳಗಾಗಿ ಇದರ ಒಂದು ನೋಟಿಫಿಕೇಷನ್ ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಪ್ರಾರಂಭ ಆಗಲಿದೆ ಆ ಎಲ್ಲ ಮಾಹಿತಿ ಕೂಡ ಇನ್ನೊಂದು 15 ದಿನಗಳ ಒಳಗೆ ಬರಲಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಬಂದಂಥ ಸಂದರ್ಭದಲ್ಲಿ ಮತ್ತೊಂದು ವಿಡಿಯೋ ಮಾಡಿ ಕೂಡ ತಮಗೆ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಎಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.